ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನೀವೆಲ್ಲರೂ ಬಹಳ ಸಂತೋಷದಿಂದ, ಪ್ರಾರ್ಥನೆಯಿಂದ, ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಒಂದೊಂದು ದಿನವೂ ಆಲಿಸುವುದು, ಸ್ವೀಕರಿಸುವುದು, ಧ್ಯಾನಿಸುವುದು ಸ್ವರ್ಗದ ದೇವರು ಅತಿಯಾಗಿ ಸಂತೋಷಿಸುತ್ತಿದ್ದಾರೆ. ಕಾರಣ ದೇವರ ವಾಕ್ಯ ನೀವು ಆಲಿಸುವಾಗ ಅದು ದೇವರನ್ನು ಸಂತೋಷಿಸುತ್ತದೆ, ಅದು ಒಳಿತಾಗಿ ಮಾರ್ಪಡುತ್ತದೆ. ದೇವರ ಶಕ್ತಿಯಾಗಿದೆ ನಿಮ್ಮನ್ನು ಸ್ಪರ್ಶಿಸುವುದು, ಅನುಗ್ರಹಿಸುವುದು. ಅದಾಗಿದೆ ನಮ್ಮ ಜೀವನದ ಬಲ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಇಂದು ವಾಕ್ಯ ಆಲಿಸಲು ನಮಗೆ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಇಂದಿನ ವಾಕ್ಯ 1 ಅರಸುಗಳು 18ನೇ ಅಧ್ಯಾಯ 45ನೇ ವಾಕ್ಯವನ್ನು ಆಲಿಸೋಣ. ತುಸು ಹೊತ್ತಿನಲ್ಲಿಯೇ ಆಕಾಶವು ಕಾರ್ಮೋಡ ಗಾಳಿಗಳಿಂದ ತುಂಬಿ ದೊಡ್ಡ ಮಳೆ ಪ್ರಾರಂಭವಾಯಿತು. ಅಹಬನು ರಥದಲ್ಲಿ ಕುಳಿತುಕೊಂಡು ಜೆಸ್ರೇಲಿಗೆ ಹೋದನು. ಸರ್ವೇಶ್ವರನ ಹಸ್ತ ಎಲಿಯನ ಸಂಗಡ ಇದ್ದುದರಿಂದ ಅವನು ನಡುಕಟ್ಟಿಕೊಂಡು ಅಹಬನ ಮುಂದೆ ಓಡುತ್ತಾ ಜೆಸ್ರೇಲನ್ನು ಸೇರಿದನು. ಪ್ರಿಯರೇ, ಅನೇಕ ದಿನಗಳಿಂದ, ವರ್ಷಗಳಿಂದ ನಡೆಯದೇ ಇದ್ದ ಒಂದು ಕಾರ್ಯವಾಗಿದೆ. ಅತಿ ವೇಗದಲ್ಲಿ ನಡೆಯಿತು ಎಂದು ನಾವು ವಾಕ್ಯದಲ್ಲಿ ಆಲಿಸಿದ್ದು. ಮಳೆಯಿಲ್ಲದೆ ಮನುಷ್ಯರು, ಮೃಗಗಳು ಎಲ್ಲ ಕಷ್ಟಪಡುವ ಸಮಯದ ಕುರಿತಾಗಿದೆ. ಅದಾಗಿದೆ ಕಾರಣವಾಗಿದ್ದು ಪ್ರವಾದಿ ಎಲಿಯನು ಕಾರ್ಮೆಲ್ ಬೆಟ್ಟದ ತುದಿಯಲ್ಲಿ ಪ್ರಾರ್ಥಿಸಿದ ಫಲವಾಗಿದೆ. ನಮ್ಮ ಜೀವನದಲ್ಲಿ ಉತ್ತರ ಸಿಗದೆ ಅನೇಕ ಸಮಸ್ಯೆಗಳು, ವರ್ಷದಿಂದ ನಡೆಯದ ಕಾರ್ಯಗಳು ಆ ಅವಸ್ಥೆಯಲ್ಲಿ ಆಗಿರಬಹುದು. ಆ ಅವಸ್ಥೆಯಲ್ಲಿ ನಾವು ಪ್ರಾರ್ಥನೆಯಿಂದ ವಾಕ್ಯವನ್ನು ಆಲಿಸಲು ಪ್ರಾರಂಭಿಸಿದ್ದು. ಕೆಲವರು ಈ ಸಮಯದಲ್ಲಿ ಮಂಡಿಕಾಲೂರಿ ಮೇಣದ ಬತ್ತಿಯನ್ನು ಹತ್ತಿಸಿ ನಿಯೋಗವನ್ನು ಬರೆದು ಇಟ್ಟು ಆಗಿದೆ ವಾಕ್ಯವನ್ನು ಆಲಿಸುವುದು. ಪ್ರಿಯರೇ, ನಿಮ್ಮ ಜೀವನದಲ್ಲಿ ವರ್ಷದಿಂದ ನಡೆಯದ ಕಾರ್ಯಗಳು ನಡೆಯುತ್ತದೆ. ಪ್ರಾರ್ಥನೆಯ ಕೀಯಿಂದ ಬಹಳ ದಿನಗಳಿಂದ ನಡೆಯದ ಕಾರ್ಯಗಳು ಅತಿ ಬೇಗ ನಡೆಯಲು ಸಾಧ್ಯ. ದೊಡ್ಡ ಮಳೆಯ ತರ ಸ್ವರ್ಗದಿಂದ ಅನುಗ್ರಹ ಬಂದು ನಿನ್ನನ್ನು ತುಂಬುವುದು, ಅದನ್ನು ಕಾಣಲು, ಅನುಭವಿಸಲು ಸಾಧ್ಯವಾಗುವುದು. ಸುಮ್ಮನೆ ಟೆನ್ಷನ್ ಮಾಡಿ ಎದರಿ ಓಡಿ ಏನು ಪ್ರಯೋಜನವಿಲ್ಲ. ಪ್ರಾರ್ಥನೆ, ತ್ಯಾಗದಿಂದ ಇರುವ ಪ್ರಾರ್ಥನೆ ಅತಿ ವೇಗದಲ್ಲಿ ಅದ್ಭುತ ಸಂಭವಿಸಲು ಕಾರಣವಾಗುತ್ತದೆ. ಹಲ್ಲೆಲೂಯಾ. ಕಾರ್ಮೆಲ್ ಬೆಟ್ಟದ ಮೇಲೆ ಹತ್ತಿ ಪ್ರಾರ್ಥಿಸಿದಾಗ ಎಲಿಯನಿಗೆ ಆಕಾಶವನ್ನು ತೆಗೆಯಲು ಸಾಧ್ಯವಾದರೆ, ಪ್ರಾರ್ಥನೆಯಿಂದ ವಾಕ್ಯವನ್ನು ಆಲಿಸುವುದರಿಂದ ನಿಮ್ಮ ಮುಂದೆ ಇರುವ ಅಡೆತಡೆಗಳು ನಿಮಗೆ ದೂರ ಮಾಡಲು, ನಿಭಾಯಿಸಲು ಸಾಧ್ಯವಾಗುತ್ತದೆ. ನೀವು, ನಿಮ್ಮ ಕುಟುಂಬವು ಅನುಗ್ರಹಿಸಲ್ಪಡುವುದನ್ನು ಹಿಂದೆಯಿಂದ ನೋಡುವವರು, ಮಾತನಾಡುವವರು ಸಾಧ್ಯವಾಗುತ್ತದೆ. ಅನೇಕ ದಿನಗಳಿಂದ, ವರ್ಷಗಳಿಂದ ನಡೆಯದ ಕಾರ್ಯಗಳಿಗಾಗಿ ಇಂದು ನಮಗೆ ಈ ವಾಕ್ಯದೊಂದಿಗೆ ದೇವರಲ್ಲಿ ಪ್ರಾರ್ಥಿಸುವ, ನಡೆಯದೇ ಇಲ್ಲ ಎಂದು ಯೋಚಿಸುವ ಕಾರ್ಯವಾದರೂ ಅದು ಅತಿ ವೇಗದಲ್ಲಿ ನಡೆಯುತ್ತದೆ. ದೇವರಿಗೆ ನಮಗೆ ನೀಡಲು ಸಾಧ್ಯ ಎಂದು ನಾವು ವಿಶ್ವಾಸಿಸುತ್ತೇವೆ. ನಮಗೆ ಇಂದು ದೇವರ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು